ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನು ಹೊಸ ಜಾಬ್ ರಿಕ್ರೂಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡಲು ವಿಡಿಯೋ ಮಾಡಲು ಬಂದಿದ್ದೀನಿ. IBPS ಜಾಬ್ ರಿಕ್ರೂಟ್ಮೆಂಟ್ ಇದು ಅಂತ ಹೇಳ್ಬೋದು. ವಾಕ್ ಇನ್ ಸೆಲೆಕ್ಷನ್ ಜಾಬ್ಗಳು ಇದಾಗಿದ್ದಾವೆ. 2570 ಜಾಬ್ಗಳಿಗೆ ಕಾಲ್ ಫಾರ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು? ಮಹಿಳೆಯರು ಅಪ್ಲೈ ಮಾಡ್ಬೋದಾ, ಪುರುಷರು ಅಪ್ಲೈ ಮಾಡ್ಬೋದಾ, ಕರ್ನಾಟಕದಲ್ಲಿ ಎಷ್ಟು ಜಾಬ್ ಇದೆ ಎಲ್ಲ ಮಾಹಿತಿ ಇಲ್ಲಿರುತ್ತೆ. ಅರ್ಜಿ ಸಲ್ಲಿಸೋದು, ಅರ್ಜಿ ಲಾಸ್ಟ್ ಡೇಟ್ ಏನು, ಮಿನಿಮಮ್ ಎಷ್ಟು ವಿದ್ಯಾರ್ಹತೆ ಬೇಕು, ಎಲ್ಲ ಮಾಹಿತಿಗಳಿರುತ್ತೆ. ವಿಡಿಯೋ ಸಂಪೂರ್ಣ ನೋಡಿ, ನಿಮಗೆ ಸಂಕ್ಷಿಪ್ತವಾದ ವಿವರಣೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಅದನ್ನ ಮರಿಬೇಡಿ. ವಾಕ್ ಇನ್ ಜಾಬ್ಗಳು ಅಂತ ಹೇಳ್ಬೋದು. ಅಂದ್ರೆ ಜಾಬ್ ಒಂದು ಅಡ್ರೆಸ್ ನ ಕೊಡ್ತೀನಿ, ನೀವು ಅಲ್ಲಿ ಹೋಗಿ ಇಂಟರ್ವ್ಯೂನ ಕೊಡಬಹುದು. ಅಡ್ರೆಸ್ ಬಂದ್ಬಿಟ್ಟು ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್, IBPS ಅವರ್ 90 ಫೀಟ್ DP ರೋಡ್ ಬಿಹೈಂಡ್ ತಾಕೂರ್ ಪಾಲಿಟೆಕ್ನಿಕ್ ಆಫ್ WE ಹೈವೇ, ಕಾಂದಿವಲಿ ಈಸ್ಟ್, ಮುಂಬೈ 400101. ಈ ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ಇಂಟರ್ವ್ಯೂನ ಕೊಟ್ರೆ ಸೆಲೆಕ್ಷನ್ ಆದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಕಾಲ್ ಬರುತ್ತೆ, ಆಮೇಲೆ ನಿಮಗೆ ಡೀಟೇಲ್ಸ್ ನ ಕೂಡ ಕಳಿಸ್ತಾರೆ. ನೀವು ಹೋಗಿ ಕೆಲಸಕ್ಕೆ ಹಾಜರಾತಿ ಪಡಿಬಹುದು. ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 26/11/2024. 23 ವರ್ಷ ವಯೋಮಿತಿಯಿಂದ 30 ವರ್ಷ ಒಳಗಿರೋರು ಯಾರು ಬೇಕಾದ್ರೆ ಅಪ್ಲೈ ಮಾಡೋದು. OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ, ಹಾಗೂ SC ST ಅವರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. BTech ಇಂಜಿನಿಯರಿಂಗ್ ಓದೋರಿಗೆ ಮಾತ್ರ ಅವಕಾಶ ಇರುತ್ತೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್, ಕಮ್ಯುನಿಕೇಶನ್ ಇದು ಓದೋರಿಗೆ ಅವಕಾಶ. ಮಿನಿಮಮ್ 3 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು, ಅವ್ರಿಗೆ ಅವಕಾಶ ಕೊಡ್ತಾರೆ. 35,000ದಿಂದ 70,000ದಷ್ಟು ಸಂಬಳ ಇರುತ್ತೆ. ವಾರ್ಷಿಕವಾಗಿ 13.75 ಲಕ್ಷದಷ್ಟು ಸಂಬಳ ಕೊಡ್ತಾ ಇದ್ದಾರೆ. ಅರ್ಜಿ ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ನಾವು ಹೇಳಿದ್ನಲ್ಲ 27/11. ಅರ್ಜಿ ಸಲ್ಲಿಸಲಿಕ್ಕೆ 26/11 ಲಾಸ್ಟ್ ಡೇಟ್. ಅರ್ಜಿಗೆ ಯಾವಾಗ ಕಾಲ್ ಫಾರ್, ಎಲ್ಲಿ ಹೋಗಿ ನೀವು ಇಂಟರ್ವ್ಯೂ ಕೊಡಬೇಕು ಅಂದ್ರೆ 27/11/2024. ನಾವಲ್ಲಿ ಅಡ್ರೆಸ್ ಹೇಳಿದ್ನಲ್ಲ ಸ್ಟಾರ್ಟಿಂಗ್, ಅಲ್ಲಿ 9 ಗಂಟೆಯಿಂದ ಮಧ್ಯಾಹ್ನದವರೆಗೂ ಇಂಟರ್ವ್ಯೂ ನಡೆಯುತ್ತೆ. ಹೋಗ್ಬಿಟ್ಟು ವಾಕ್ ಇನ್ ಇಂಟರ್ವ್ಯೂ ಭಾಗವಹಿಸಿ ಆದಷ್ಟು ಬೇಗ ಜಾಬ್ನ ನಿಮ್ಮದಾಗಿಸ್ಕೊಳ್ಳಿ. ಒಳ್ಳೆ ಸಂಬಳ ಕೂಡ ಸಿಗುತ್ತೆ, ಆಯ್ತಾ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಜಾಬ್ಗಳ ಬಗ್ಗೆ ನನಗೂ ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ, ಇದೇ ತರ ಹೊಸ ಹೊಸ ಜಾಬ್ಗಳ ಅಪ್ಡೇಟ್ಗಳು ನನ್ನ ಅಕೌಂಟಲ್ಲಿ ಬರುತ್ತೆ. ಆಗ್ಲೇ ನಾನು 100 ವಿಡಿಯೋಗಳು ಹಾಕಿದ್ದೀನಿ ಜಾಬ್ಗಳ ಬಗ್ಗೆ, ಅದನ್ನು ಕೂಡ ಹೋಗಿ ಒಂದ್ಸಲ ಮಿಸ್ ಮಾಡ್ದಲೆ ಅಕೌಂಟ್ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ನಾನು ಹೊಸ ವಿಡಿಯೋ ಇಟ್ಕೊಂಡು, ಹೊಸ ಜಾಬ್ ನೋಟಿಫಿಕೇಶನ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ ಸ್ನೇಹಿತರೆ.